ಎವ್ರಿವಾನ್, ನಮಸ್ಕಾರ. ಇವತ್ತು ಬೆಂಗಳೂರಲ್ಲಿ ಯಾವ್ಯಾವ ಟೆಕ್ ಕಂಪನೀಸ್ ಇದೆ, ಯಾವ್ಯಾವ ಟೆಕ್ ಕಂಪನೀಸಿಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಕೆಲಸ ಸಿಗ್ಬೋದು, ಮತ್ತೆ ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಡೀಟೇಲ್ ಆಗಿ ನೋಡೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಒಂದು IT ಹಬ್. ಆಲ್ಮೋಸ್ಟ್ 67,000 ರಿಜಿಸ್ಟರ್ಡ್ IT ಕಂಪನೀಸ್ ಬೆಂಗಳೂರಲ್ಲಿದೆ. ಹಾಗೆ ತುಂಬಾ ಜನ ಎಲ್ಲಾ ಕಡೆಯಿಂದನೂ ಬೆಂಗಳೂರಿಗೆ ಬಂದು ಕೆಲಸ ಹುಡುಕಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವು ಬೆಂಗಳೂರಲ್ಲಿರೋ IT ಕಂಪನೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡೀಟೇಲ್ಸ್ ನೋಡೋಕ್ಕೂ ಮುಂಚೆ ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದ್ರೆ ಇದೇ ತರನೇ ಇನ್ಫಾರ್ಮೇಟಿವ್ ವಿಡಿಯೋಸ್ ಮತ್ತೆ ಟೆಕ್ ಹೆಲ್ಪ್ ಆಗೋ ತರ ವಿಡಿಯೋಸ್ ನ ಈ ಚಾನೆಲ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಹಾಗೆ ಮೋರ್ ಇಂಪಾರ್ಟೆಂಟ್ಲಿ ಎಲ್ಲದನ್ನು ನಾವು ಕನ್ನಡದಲ್ಲಿ ಹೇಳ್ತಾ ಇದೀವಿ. ನಮ್ಮ ಮಾತೃಭಾಷೆಯಲ್ಲಿ ನಾವು ಕಲ್ತ್ಕೊಂಡ್ರೆ ನಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಒಂದೇ ಗುರಿ. ಸೊ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ಇದನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ಈ ಬೆಂಗಳೂರಲ್ಲಿ ಇವಾಗ ಯಾವ್ಯಾವ IT ಕಂಪನೀಸ್ ಇದೆ ಅಂತ. ನಾವು ಗಾಡಿಲಿ ಹೋಗ್ತಾ ಎಷ್ಟೋ ಒಂದು ಕಂಪನೀಸ್ ನೋಡ್ತೀವಿ. ಇವಾಗ ಆಕ್ಸೆಂಚರ್ ನೋಡ್ತೀವಿ, TCS ನೋಡ್ತೀವಿ, ವಿಪ್ರೋ ನೋಡ್ತೀವಿ. ಸೊ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ, ಗ್ಲಾಸ್ ವಿಂಡೋಸ್ ಇರುತ್ತೆ. ಇದನ್ನ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದೊಂದು MNC ಅಂತ. ಅದರಲ್ಲಿ ಪಾಪ್ಯುಲರ್ MNCs ಯಾವುದು? ವಿಪ್ರೋ, TCS, ಇನ್ಫೋಸಿಸ್, ಆಕ್ಸೆಂಚರ್, ಒರಾಕಲ್, IBM, ಕಾಗ್ನಿಸೆಂಟ್, ಹೀಗೆ ಇನ್ನು ಎಷ್ಟೊಂದಿದೆ. ಆಲ್ಮೋಸ್ಟ್ ಒಂದು 20-30 MNCs ನ ನಾವು ಈಸಿಯಾಗಿ ಲಿಸ್ಟ್ ಮಾಡಬಹುದು. ಅಷ್ಟು ಬೆಂಗಳೂರಲ್ಲೇ ಇದೆ. ಇಲ್ಲಿ MNCs ಅಲ್ಲಿ ಸೇರ್ಕೊಂಡ್ರೆ ನಿಮ್ಗೇನು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಇವ್ನು MNC ಅಲ್ಲಿ ವರ್ಕ್ ಮಾಡಿದ್ದಾನೆ, ಇವ್ನು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡಿದ್ದಾನೆ, ಇವ್ನು ವಿಪ್ರೋಲ್ ವರ್ಕ್ ಮಾಡಿದ್ದಾನೆ, ಆ ತರ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಹಾಗೆ ಇದೊಂದು 9 to 5 ಜಾಬ್. ನೀವು ಒಂದು ಫಿಕ್ಸ್ಡ್ ಟೈಮಿಂಗ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತೀರಾ. ಅದ್ರ ಜೊತೆಗೆ ಎಂಪ್ಲಾಯೀಸ್ಗೆ ಬೆನಿಫಿಟ್ಸ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಇನ್ಶೂರೆನ್ಸ್ ಇರ್ಬೋದು, ಇಲ್ಲಾಂದ್ರೆ ಕಂಪ್ನಿ ಶೇರ್ಸ್ ಇರ್ಬೋದು. ಈ ತರ ಎಂಪ್ಲಾಯೀಸ್ಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ನೀವೇನಾದ್ರೂ ಎಕ್ಸ್ಟ್ರಾ ಕೆಲಸ ಮಾಡ್ತೀರಾ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ. ಇವಾಗ ಹಾಲಿಡೇಸ್ ಅಲ್ಲಿ ವರ್ಕ್ ಮಾಡ್ತೀರಾ, ಆವತ್ತಿನ ದಿನದ್ದು ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ. ಸೊ ಈ ತರ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ. ಬಟ್ ಇಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದ್ರೆ ನೀವು ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ಗೆ ಸ್ವಿಚ್ ಮಾಡೋದಕ್ಕಾಗಲ್ಲ. ನಿಮ್ದು ಲರ್ನಿಂಗ್ ಗ್ರೋತ್ ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಅದೊಂದು ನಿಮ್ಗೆ MNC ಅಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಾಗೆ ಇವಾಗ MNCs ಬಗ್ಗೆ ತಿಳ್ಕೊಂಡ ಹಾಗೇನೆ ಸ್ಟಾರ್ಟ್ಅಪ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ಈಗ MNCs ಯಾವ್ದಾವ್ದಿದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ನಾವು ಸ್ಟಾರ್ಟ್ಅಪ್ಸ್ ಬಗ್ಗೆ ನೋಡೋಣ. ಬೆಂಗಳೂರಲ್ಲಿ ಎಷ್ಟು MNCs ಇದೆಯೋ ಅದಕ್ಕಿಂತ ಡಬಲ್ ಸ್ಟಾರ್ಟ್ಅಪ್ಸ್ ಇದೆ. ನಾನು ಆಗ್ಲೇ ಹೇಳ್ದಂಗೆ 67,000 ರಿಜಿಸ್ಟರ್ಡ್ IT ಕಂಪನೀಸ್ ಬೆಂಗಳೂರಲ್ಲೇ ಇದೆ. ಸೊ ಸ್ಟಾರ್ಟ್ಅಪ್ಸ್ ಎಷ್ಟಿರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಒಂದು ಕ್ವಶನ್ ಕೇಳ್ತೀನಿ. ನಿಮ್ ಫೋನಲ್ಲಿ ಯಾವ್ಯಾವ ಆಪ್ಸ್ ಯೂಸ್ ಮಾಡ್ತಿದ್ದೀರಾ? ಗೂಗಲ್ ಪೇ ಇದೆಯಾ? ಫೋನ್ ಪೇ ಇದೆಯಾ? ಪೇಟಿಎಂ ಇದೆಯಾ? ಝೊಮ್ಯಾಟೊ ಇದೆಯಾ? ಸ್ವಿಗ್ಗಿ ಇದೆಯಾ? ಓಲಾ ಇದೆಯಾ? ಊಬರ್ ಇದೆಯಾ? ಎಲ್ಲದಕ್ಕೂ ಒಂದು ಆ್ಯಪ್ ಬಂದ್ಬಿಟ್ಟಿದೆ ಅಲ್ವಾ. ಇವಾಗ ಊಟ ಬೇಕಂದ್ರೆ, ರೆಸ್ಟೋರೆಂಟ್ಸ್ ಬೇಕು ಅಂದ್ರೆ ಸ್ವಿಗ್ಗಿ, ಝೊಮ್ಯಾಟೋನ ಚೂಸ್ ಮಾಡ್ಕೊಳ್ತೀವಿ. ಹಾಗೆ ಯಾವುದೋ ಒಂದು ಆಟೋ ಬೇಕು ಅಂತಂದ್ರೆ ಓಲಾನ, ಊಬರೋ ಚೂಸ್ ಮಾಡ್ಕೊಳ್ತೀವಿ. ದುಡ್ಡು ಕಟ್ಟಬೇಕು, ಇಲ್ಲ ಎಲ್ಲೋ ಒಂದ್ ಕಡೆ ಪೇಮೆಂಟ್ ಮಾಡಬೇಕು ಅಂದ್ರೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಈ ತರ ಇದನ್ನ ಚೂಸ್ ಮಾಡ್ಕೊಳ್ತೀವಿ. ಸೊ ಎಲ್ಲದಕ್ಕೂ ಒಂದು ಆ್ಯಪ್ ಇದೆ. ಇದೆಲ್ಲದೂ ಒಂದು ಸ್ಟಾರ್ಟ್ಅಪ್. ಸೊ ಈ ಎಲ್ಲ ಕಂಪ್ನೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜನ ಸ್ವಲ್ಪ ಕಡಿಮೆ ಇರ್ತಾರೆ. ಸೊ ಎಲ್ಲಾ ಕೆಲಸನೂ ಎಲ್ಲಾರ್ಗೂ ಗೊತ್ತಿರುತ್ತೆ. ಸೊ ಯಾರ್ಯಾರು ಏನೇನ್ ಕೆಲಸ ಮಾಡ್ತಿದ್ದಾರೆ, ಯಾರ್ಯಾರು ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಯಾಕಂದ್ರೆ ಕಡಿಮೆ ಜನ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಸ್ಟಾರ್ಟ್ಅಪ್ಸ್ ಅಲ್ಲಿ ನಿಮ್ದು ಲರ್ನಿಂಗ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಕಲ್ತ್ಕೊಳ್ಳೋದು ಜಾಸ್ತಿ, ಕೆಲಸನೂ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ನೀವು ಸ್ವಲ್ಪ ರಿಸ್ಕ್ ತಗೊಳ್ಬಹುದು. ಅವಾಗ ಏನಾಗುತ್ತೆ, ನಿಮ್ಗೆ ರೋಲ್ ಬ್ಯಾಕ್ ಮಾಡೋದಕ್ಕೂ ಈಸಿ ಆಗುತ್ತೆ. ಬಟ್ ನೀವು 40-45 ಇಯರ್ಸ್ ಇದ್ದಾಗ ನಿಮ್ಗೆ ಸ್ಟೆಬಿಲಿಟಿ ಬೇಕಾಗುತ್ತೆ. ಒಂದು ಸೆಕ್ಯೂರ್ಡ್ ಜಾಬ್ ಇರ್ಬೇಕಪ್ಪ, ನಂಗೆ ಇವಾಗ ಸ್ಟ್ರಗ್ಲಿಂಗ್ ಫೇಸಸ್ ಬೇಡ ಅಂತ ಅನ್ಸುತ್ತೆ. ಸೊ ಅವಾಗ ನೀವು ರಿಸ್ಕ್ ತಗೊಳ್ಳೋದಕ್ಕಾಗಲ್ಲ. ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ನೀವು ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿ, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡು ಒಂದಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ ಆಮೇಲೆ ನೀವು MNCಗೆ ಹೋದ್ರೆ ಅವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಬಟ್ ನೀವು MNC ಇಂದ ಸ್ಟಾರ್ಟ್ಅಪ್ ಬಂದ್ರೆ ನಿಮ್ಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗೋಗಿರುತ್ತೆ. MNC ಕೆಲಸ ಮಾಡಿದ್ದಾನೆ, ಸೊ ಸ್ಟಾರ್ಟ್ಅಪ್ ಅಲ್ಲಿ ಇನ್ನೂ ಬೆಟರ್ ಆಗಿ ಕೆಲಸ ಮಾಡ್ತಾನೆ ಅಂತ ನಿಮ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಈ ಎರಡೂ ಕಂಪನೀಸ್ ಅಲ್ಲಿ ಅದರದೇ ಆದ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಇವಾಗ ಸ್ಟಾರ್ಟ್ಅಪ್ಸ್ ಅಲ್ಲಿ ಏನಾಗುತ್ತೆ, ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅಂದ್ರೆ ಎಂಪ್ಲಾಯಿ ಬೆನಿಫಿಟ್ಸ್ ಆಗಿರ್ಬೋದು, ಮತ್ತೆ ಇಲ್ಲ ಸ್ಯಾಲ್ರಿ ವೈಸ್ ಆಗಿರ್ಬೋದು, ತುಂಬಾ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ನಿಮ್ಗೆ ಲರ್ನಿಂಗು, ಗ್ರೋತ್ ಅದಂತೂ ಡೆಫಿನೆಟ್ ಆಗಿ ಚೆನ್ನಾಗಿ ಸಿಗುತ್ತೆ. MNCಗೆ ಹೋದ್ರೆ ಅದರದೇ ಆದ ಅಡ್ವಾಂಟೇಜಸ್ ಇದೆ. ಅದನ್ನ ನಾನು ಆಲ್ರೆಡಿ ಲಿಸ್ಟ್ ಮಾಡಿದ್ದೀನಿ. ಸೊ ನಿಮಗೆ ಯಾವ್ದು ಸೂಟೇಬಲ್ ಅನ್ಸುತ್ತೆ?
ನೀವು ಫ್ರೆಶರ್ ಆಗಿದ್ರೆ ನಿಮಗೆ ಯಾವ್ದು ಸೂಟೇಬಲ್ ಅನ್ಸುತ್ತೆ, ನೀವೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ರೆ ನಿಮ್ಗೆ ಯಾವ್ದು ಸೂಟೇಬಲ್ ಅನ್ಸುತ್ತೆ, ಇಲ್ಲ ನಿಮ್ಗೆ ಎರಡೂ ಓಕೆ ಅನ್ಸ್ತಿಲ್ಲ ಮಿಡಲ್ ಆಗಿರೋವಂಥದ್ದು ಯಾವ್ದಾದ್ರು ಬೇಕು ಅಂತ ಅನ್ಸ್ಬೋದು. ಆ ತರ ಕಂಪನೀಸು ಎಷ್ಟೊಂದಿದೆ, ನೀವು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ನಿಮ್ ಪ್ರೊಫೈಲ್ಗೆ ಯಾವ್ದು ಸೂಟ್ ಆಗತ್ತೆ, ಅದಕ್ಕೆ ಓಪನಿಂಗ್ಸ್ ಇದೆಯಾ ಅಂತ ನೋಡಿ, ಆಮೇಲೆ ಅಲ್ಲಿ ಅಪ್ಲೈ ಮಾಡ್ತಾ ಹೋಗಿ. ಸೊ ಈ ಬೆಂಗಳೂರಲ್ಲಿರೋ ಸ್ಟಾರ್ಟ್ಅಪ್ಸ್ ಆಗಿರ್ಬೋದು, MNCs ಆಗಿರ್ಬೋದು, ಹೇಗೆ ವರ್ಕ್ ಆಗುತ್ತೆ ಅಂತ ಒಂಚೂರು ಅದರದ್ದು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿ ಆಮೇಲೆ ನೀವು ಆ ಕಂಪನೀಸ್ಗೆ ಅಪ್ಲೈ ಮಾಡಿ. ಆವಾಗ ನಿಮಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಐ ಹೋಪ್ ಇವಾಗ ನಿಮಗೆ ಬೆಂಗಳೂರಲ್ಲಿರೋ IT ಕಂಪನೀಸ್ ಬಗ್ಗೆ ಒಂದು ಸ್ಮಾಲ್ ಜಿಸ್ಟ್ ಗೊತ್ತಾಗಿರ್ಬೋದು. ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇದು ಬಿಟ್ಟು ನಿಮಗೆ ಇನ್ನೂ ಎಷ್ಟೊಂದು IT ಕಂಪನೀಸ್ ಗೊತ್ತಿದೆ, ಅವರು ಆಕ್ಟಿವ್ಲಿ ಹೈರ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನು ಕೂಡ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ ತರನೇ ಎಷ್ಟೊಂದು ಜನನು ಇದೇ ತರ ಕಂಪನೀಸ್ ಹುಡುಕ್ತಾ ಇರ್ತಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ನೀವೆಲ್ಲರೂ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಇದೇ ತರ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್.